ಮಾಡ್ಕೊಂಡು ಈಗ 9 ಎಕರೆ ಫಸ್ಟ್ ತಗೊಂಡಿದ್ದು ಈಗ ನನ್ನ ಹತ್ರ 26 ಎಕರೆ ಇದೆ ಲ್ಯಾಂಡ್. ಇದನ್ನೆಲ್ಲ ಕೊಂಡಿರೋದು ಇದ್ರ ಲಾಭದಲ್ಲೇ 5ರಿಂದ 6,000 ರೂಪಾಯಿ ಸಿಕ್ತು. ಒಂದು ವರ್ಷಕ್ಕೆ ಒಂದ್ ವರ್ಷದಲ್ಲಿ ಒಂದ್ ಗಿಡದಲ್ಲಿ 500ರಿಂದ 600 kg ವರೆಗೂ ಸಿಗುತ್ತೆ ಒಂದು ವರ್ಷದಲ್ಲಿ. ಅಂದ್ರೆ ಒಂದು 5ರಿಂದ 6 2 ಲಕ್ಷ ರೂಪಾಯಿಂದು ನನಗೆ ಕೋಕೋ ಸಿಗುತ್ತೆ. 2 ಲಕ್ಷ. ಹಾಯ್ ಗುರು, ನಮಸ್ಕಾರ ಎಲ್ಲರಿಗೂ. ಎಲ್ರು ಮಸ್ತಾಗಿರ ಅಂತ ಅನ್ಕೊಂಡಿದೀನಿ. ಎಲ್ಲ ಮಸ್ತಾಗಿರಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನ್ ನಿಮ್ ಲೋಕಲ್ ಪ್ಯಾಸೆಂಜರ್. ಓಕೆ, ಇವತ್ತಿನ ವಿಡಿಯೋಗೆ ಎಲ್ಲಾರನ್ನು ವೆಲ್ಕಮ್ ಮಾಡ್ತಾ, ಯಾರ್ಯಾರಿನ್ನ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಫುಲ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಈ ವಿಡಿಯೋನ ಕೊನೆ ತನಕ ನೋಡಿ, ಏನಾರ ಒಂದು ಐಡಿಯಾ ಬರುತ್ತೆ, ಏನಾರ ಒಂದು ಮಾಡ್ಬೇಕು ಅಂತ. ಒಂದು ಫಾರ್ಮ್ ಹೌಸಿಗೆ ಎಂಟ್ರಿ ಆಗಿದ್ದೀನಿ. ಅಂದ್ರೆ ಫಾರ್ಮ್ ಹೌಸ್ ನೋಡೋಣ ಅನ್ಕೊಂಡಿನಿ. ತುಂಬಾ ಜನ ರೆಕಮೆಂಡ್ ಮಾಡಿದ್ರು, ಇಲ್ಲೊಬ್ರು ಬೆಸ್ಟ್ ಫಾರ್ಮರ್ ಇದಾರೆ, ಅವ್ರನ್ನ ಮೀಟ್ ಆಗ್ರಿ ಅಂತ. ಓಕೆ, ಅದಕ್ಕೋಸ್ಕರ ನಾನು ನಮ್ಮ ವಿಡಿಯೋ ನೋಡೋರಿಗೆ ಇನ್ಫಾರ್ಮೇಟಿವ್ ಆಗಿ ಸಿಗ್ಲಿ, ಏನಾರ ಒಂದು ಮಾಡಕ್ಕೆ ಒಂದು ಮೋಟಿವೇಶನ್ ಸಿಗ್ಲಿ ಅಂತ ಬಂದಿದ್ದೀನಿ ಇಲ್ಲಿಗೆ. ಓಕೆ, ಇವತ್ತು ಏನೇನಪ್ಪ ಇದೆ ಅಂದ್ರೆ, ಇಲ್ಲಿ ಕಂಪ್ಲೀಟ್ ಒಂದು ಫಾರಂ ನೋಡ್ಬೋದು ನೀವು. ನಾನು ಫಾರಂ ನ ಎಲ್ಲ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಅವ್ರ ಜೊತೆನೆ ತೋರಿಸ್ತೀನಿ. ವಿತ್ ಅವರು ಫಾರಂ ಜೊತೆಗೆ ಮಿಕ್ಸ್ಡ್ ಫಾರ್ಮಿಂಗ್ ಮೀನ್ಸ್ ಇಲ್ಲಿ ಕೋಕೋ ಇದೆ, ಜಾಯಿಕಾಯಿ ಇದೆ, ಅಡಿಕೆ ಇದೆ, ಕಾಫಿ ಇದೆ, ಪ್ಲಸ್ ಸಪೋಟ ಇದೆ, ಇನ್ನು ತುಂಬಾ ತರ ಇದೆ. ಆ ತರ ಎಲ್ಲ ಮಿಕ್ಸ್ಡ್ ಫಾರ್ಮಿಂಗ್ ಯಾವ ತರ ಮಾಡಿದ್ರು, ಯಾವ ತರ ಮೇಂಟೈನ್ ಮಾಡ್ತಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ತೋರಿಸ್ತೀನಿ. ಗುರು, ನಾನು ಅವಾಗಲೇ ಹೇಳ್ದೆ ಈ ಪ್ಲಾಂಟೇಶನ್ ಅಲ್ಲಿ ಯಾವ ತರ ಪ್ಲಾಂಟ್ಸ್ ಇದೆ, ಎಷ್ಟೆಷ್ಟು ಇದೆ ಅಂತ. ಓಕೆ, ಅದನ್ನ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಕ್ಸ್ಪ್ಲೈನ್ ಮೀನ್ಸ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಅವ್ರ ಹತ್ರ ಕೇಳೋಣ. ಆದ್ರೆ ಈಗ ಅದ್ರ ಇಂಟ್ರೊಡಕ್ಷನ್ ಕೊಡ್ತೀನಿ, ಯಾವ ಪ್ಲಾಂಟ್ಸ್ ಇದಾವೆ ಅಂತ. ಇದೇನ್ ನೋಡ್ತಿರಲ್ಲ ನಾನು ಹಿಂದೆ, ಅದು ಕೋಕೋವಾ ಎಲ್ಲರಿಗೂ ಗೊತ್ತಿರುತ್ತೆ. ಏನಕ್ಕೆ ಯೂಸ್ ಮಾಡ್ತಾರೆ, ಮೇನ್ ಇಂಗ್ರೀಡಿಯೆಂಟ್ ಚಾಕ್ಲೇಟಿಗೋಸ್ಕರ ಈ ಕೋಕೋವಾ ಏನ್ ನೋಡ್ತಿರಲ್ಲ, ಇದು ಕೋಕೋವಾ ಅಂತ ಬೆಳೆದಿದ್ದಾರೆ. ಪ್ಲಸ್ ಇಲ್ಲಿ ನೆಕ್ಸ್ಟ್ ಇಲ್ಲಿ ನೋಡಿ, ಇದಿದೆಯಲ್ಲ, ಇದು ಜಾಯಿಕಾಯಿ. ನೋಡ್ಬೋದು ಇದನ್ನ, ಇದು ಜಾಯಿಕಾಯಿ. ಇದರಲ್ಲಿ ಎರಡ್ ತರ ಪ್ರಾಫಿಟ್ ಇದೆ. ಒಂದು ಒಳಗೆ ಪತ್ರೆ ಅಂತ ಬರುತ್ತೆ, ಮೀನ್ಸ್ ಯಾವ್ದು ಸ್ಯಾಫ್ರಾನ್ ತರ ಟೈಪ್ ಆಗಿರುತ್ತೆ ಅದು. ಪ್ಲಸ್ ಒಳಗಿಂದು ಸ್ಪೈಸಸ್ ಗೆ ಹೋಗುತ್ತೆ. ನೆಕ್ಸ್ಟ್ ಮೈನ್ ಆಗಿ ನೋಡ್ಬೋದು, ಇದು ಅರೆಕ ನೆಟ್ ಇದೆ, ಅಂದ್ರೆ ಇದು 3ನೇದು. ನೆಕ್ಸ್ಟ್ ಬನ್ನಿ ಹೋಗೋಣ. ಇದು ತುಂಬಾ ದೊಡ್ಡ ಫಾರ್ಮ್ ಅನ್ಸುತ್ತೆ ನನಗೆ. ಐ ಥಿಂಕ್ ಒಂದು 10 ಎಕರೆ ಇದೆ. ಅದ್ರಲ್ಲಿ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಏನ್ ನೋಡ್ತಿದಿರಲ್ಲ ಈ ನೆಲದಲ್ಲಿ ಸ್ಪ್ರೆಡ್ ಆಗಿರೋದು, ದಿಸ್ ಇಸ್ ಕಾಲ್ಡ್ ಗೆಣಸು ಅಂದ್ರೆ ಗೊತ್ತು ನಿಮಗೆಲ್ಲ, ಸ್ವೀಟ್ ಪೊಟ್ಯಾಟೊ ಅಂತ ಇಂಗ್ಲಿಷ್ ಅಲ್ಲಿ. ಇದು ಕೇಳೋಣ, ಇಲ್ಲಿ ಇರುತ್ತೆ ಬನ್ನಿ. ದಿಸ್ ಇಸ್ ಕಾಲ್ಡ್ ಗೆಣಸು. ನೋಡ್ಬೋದು ನೀವು, ಇದೇನಿದೆ ಇದು ಗೆಣಸು, ಸ್ವೀಟ್ ಪೊಟ್ಯಾಟೊ. ಇದು ಕೂಡ ಬೆಳೀತಿದ್ದಾರೆ. ನೋಡ್ಬೋದು ನೀವು, ಇದನ್ನ ಹಂಗೆ ತಿನ್ಬೋದು, ಅದು ತೊಳ್ಕೊಂತೀನಿ ನಾನು. ಇದೇನ್ ದೊಡ್ಡದಾಗಿ ಕಾಣ್ತಿದೆಯಲ್ಲ, ಇದು ಮರ, ಇದು ಎಳ್ಳಿಕಾಯಿ ಮರ. ಇದೆಲ್ಲ ಮೇಲಿದೆ, ಅದಕ್ಕೆಲ್ಲ ಹತ್ತಕ್ಕಾಗಲ್ಲ ಈಗ. ಎಳ್ಳಿಕಾಯಿ ಮರ ಇದು ಎಲ್ಲಾ ತೋಟದಲ್ಲೂ ಕಂಪಲ್ಸರಿ ಇರುತ್ತೆ. ಈ ಬನಾನಾ ಮನೆಗಾಗುತ್ತೆ, ಮಾರಕ್ಕಾಗುತ್ತೆ, ಖರ್ಚಿಗಾಗುತ್ತೆ, ಎಲ್ಲದಕ್ಕೂ ಆಗುತ್ತೆ. ನಮ್ ಕಾಫಿ ನಾಡು ಚಿಕ್ಕಮಂಗ್ಳೂರ್ನ ಟ್ರೇಡ್ ಮಾರ್ಕ್ ಇದು ಕಾಫಿ. ಅಂದ್ರೆ ಈ ಟೈಮಲ್ಲಿ ನನಗೆ ಅನ್ಸಂಗೆ ಹಾರ್ವೆಸ್ಟ್ ಆಗಿರ್ಬಹುದು, ಇಲ್ಲಾಂದ್ರೆ ಇಲ್ಲ, ಸ್ವಲ್ಪ ಇದೆ. ಇನ್ನ ತುಂಬಾ ಇದೆ, ಅಂದ್ರೆ ಮೆಣಸಿದೆ, ಸಪೋಟ ಇದೆ, ಕರ್ಬೇವಿದೆ, ತುಂಬಾ ಇದೆ. ಈ ತರ ಕ್ರಾಪ್ಸ್ ಕೂಡ ತುಂಬಾ ಹಾಕಿದ್ದಾರೆ ಇವರು. ಹತ್ತತ್ರ 15 ಕ್ರಾಪ್ಸ್ ಹಾಕಿದ್ದಾರೆ. ಆದ್ರೆ ಅದ್ರಲ್ಲಿ ಮೇಜರ್ ಬಂದ್ಬಿಟ್ಟು 8 to 9 ಕ್ರಾಪ್ಸ್. ಅಂದ್ರೆ ಇನ್ಕಮ್ ಜಾಸ್ತಿ ಇರುವಂತ ಕ್ರಾಪ್ಸ್ 8 to 9 ಕ್ರಾಪ್ಸ್ ಇದೆ. ಆ ಕ್ರಾಪ್ಸ್ ಇಂದ ತುಂಬಾ ಇನ್ಕಮ್ ಜನರೇಟ್ ಆಗ್ತಿದೆ ಇವರಿಗೆ. ಆದ್ರೆ ಅವ್ರ ಬಾಯಲ್ಲೇ ಕೇಳೋಣ, ಎಷ್ಟು ಜನರೇಟ್ ಆಗ್ತಿದೆ, ಮೇಂಟೆನೆನ್ಸ್ ಎಷ್ಟು ಬೇಕು, ಏನ್ ಬೇಕು ಅಂತ. ಆದ್ರೆ ಈ ಪ್ಲಾಂಟೇಶನ್ ಮಾತ್ರ ಹೆಂಗಿದೆ ಅಂದ್ರೆ, ಈ ಬೆಂಗಳೂರುಗಳಲ್ಲಿ ಇಲ್ಲ ತುಂಬಾ ಬೇರೆ ಕಡೆ ಎಲ್ಲೆಲ್ಲೋ ಹೋಗ್ಬಿಟ್ಟು ದುಡಿಯೋರಿಗೆ ಈ ತರ ಪ್ಲಾಂಟೇಶನ್ ನೋಡ್ಬಿಟ್ರೆ ತುಂಬಾ ಮೋಟಿವೇಟ್ ಆಗ್ಬಿಡ್ತಾರೆ. ಏನಾರ ಒಂದ್ ಮಾಡ್ಬೇಕು, ನಾವು ಏನಾರ ಒಂದು ಮಾಡ್ಬಿಟ್ಟು ಈ ತರ ಇನ್ಕಮ್ ಜನರೇಟ್ ಆಗುವಂತದ್ದು ಒಂದು ಸೋರ್ಸ್ ಹುಡ್ಕೊಬೇಕು ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ನಾನು ಶೂಟ್ ಮಾಡ್ತಿರೋದು. ಕಂಪ್ಲೀಟ್ ನಾವು ಫಾರ್ಮ್ ನ ಒಂದ್ಸರಿ ನೋಡ್ಕೊಂಡ್ ಬಂದಿವಿ, ಒಂದ್ ಸೈಡ್ ಸರೌಂಡಿಂಗು
ಎಷ್ಟೆಷ್ಟ್ ತರ ಪ್ಲಾಂಟೇಶನ್ ಎಷ್ಟ್ ತರ ಪ್ಲಾಂಟ್ಸ್ ಇದೆ ಎಲ್ಲ ನೋಡಿದ್ವಿ. ಹ್ಮ್. ತುಂಬಾ ಖುಷಿ ಆಯ್ತು ಇದು ಮೇಂಟೈನ್ ಮಾಡಿರೋದು, ಯಾವ ತರ ಜಾತಿ ಗಿಡಗಳೆಲ್ಲ ಹಾಕಿದೀರಾ, ತುಂಬಾ ಖುಷಿ ಆಯ್ತು. ಅದನ್ನ ಇನ್ಫಾರ್ಮೇಶನ್ ನನಗ್ ಗೊತ್ತಿರೋಷ್ಟು ನಾನು ಹೇಳ್ದೆ. ಆದ್ರೆ ಅದ್ರ ಜೊತೆಗೆ ನಮಗೆ ಇನ್ನೂ ಗೊತ್ತಿಲ್ಲದೆ ತುಂಬಾ ಸುಮಾರು ಇರುತ್ತೆ. ಅದನ್ನ ನಿಮ್ಮ ಹತ್ರನೇ ತಿಳ್ಕೊಬೇಕು ಅಂತ ಬಂದಿದ್ವಿ. ನಮಗೊಂಚೂರು ನಿಮಗೆ ತಿಳಿದಿರೋದ್ ಮಟ್ಟಿಗೆ ಎಲ್ಲ ಹೇಳ್ಬಿಡಿ, ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ ಸರ್. ನಾನು ಹಿಂದೆ ವೆನಿಲಾ ಹಾಕಿದ್ದೆ 2006ರಲ್ಲಿ 2006-7ರಲ್ಲಿ ಇಲ್ಲಿ ವೆನಿಲಾ ಒಂದೊಂದು ಕಾಲ ಎಕರೆ ಹಾಕಿದೆ. ಒಂದು ಕಾಲ ಎಕರೆ ವೆನಿಲಾ ಗಿಡ ತರಕ್ ಹೋದಾಗ ಸಾಗರನೇ ತಂದೆ ಅವನ್ನ ಹೋದಾಗ ಇದೇನ್ ಗಿಡ ಅಂತ ಕೇಳಿದ್ ನರ್ಸರಿನಲ್ಲಿ. ಜಾಯ್ಕಾಯಿ ಅಂದ್ರು. ಅವ್ನು ಜಾಯ್ಕಾಯಿ ಬಗ್ಗೆ ನನಗೆ ಏನು ಗೊತ್ತಿರ್ಲಿಲ್ಲ. 2006ರಲ್ಲಿ ಏನು ಗೊತ್ತಿರ್ಲಿಲ್ಲ. ನೋಡೋಣ ಇರ್ಲಿ 2 ಗಿಡ ಕೊಡಿ ಅಂತ ತಗೊಂಬಂದೆ. 2ರಲ್ಲಿ ಒಂದ್ ಮೇಲ್ ಆಗಿತ್ತು, ಒಂದ್ ಫಿಮೇಲ್ ಆಗಿತ್ತು. ಫಿಮೇಲ್ ಆದ್ರೆ ಕಾಯಿ ಬಿಡುತ್ತೆ. ನಿಯರ್ಲಿ ಅದ್ ನನಗೆ ಸರ್ ಮೇಲ್ ಇರ್ಲೇಬೇಕಾ ಪ್ಲಾಂಟೇಶನ್? 10 ಇದ್ರೆ ಸಾಕು 100ಕ್ಕೆ. 100ಕ್ಕೆ ಅಂದ್ರೆ ನನಗೆ ಸರಿಯಾಗಿ ಗೊತ್ತಿಲ್ಲ. ಬಟ್ ಇರ್ಬೇಕು ಅಂತ ಅನ್ಸುತ್ತೆ. ಪಾಲಿನೇಷನ್ ಇರ್ಬೇಕೇನೋ ಅಂತ ಅನ್ಸುತ್ತೆ. 2 ಒಂದೇ ಸರಿ ಹೂ ಆಗುತ್ತೆ. ಹಂಗಾಗಿ ಇರ್ಬೇಕೇನೋ ಅನ್ಸುತ್ತೆ. ಅದೇ ಒಂದ್ 100 ಗಿಡ ಇವಿದ್ರೆ 10 ಇದ್ರು ಸಾಕು. ಅದೇ 10 ಕೊಂದಿರುತ್ತೆ ಸಾಕಿದ್ರೆ ಸಾಕು ನನಗೆ. ಆಮೇಲೆ ಜಾಯ್ಕಾಯಿ ಗಿಡದಲ್ಲಿ ನನಗೆ 5ರಿಂದ 6,000 ರೂಪಾಯಿ ಸಿಕ್ತು. ಒಂದು ವರ್ಷಕ್ಕೆ ಒಂದ್ ಗಿಡದಲ್ಲಿ. ಈ ಒಂದ್ ಎಕರೆಗೆ ಒಂದ್ 30 ಗಿಡ ಹಾಕಿದ್ರೆ ಮಿನಿಮಮ್ 1.5 ಲಕ್ಷ ಸಿಗುತ್ತೆ. ಹೌದೌದು. ಅದಕ್ಕೆ ಯಾರು ಬೇರೆ ಖರ್ಚಿಲ್ಲ. ಅಡಿಕೆ ಅಂತೆ ಅಡಿಕೆ, ಅಡಿಕೆ ಏನ್ ಡಿಸ್ಟರ್ಬ್ ಮಾಡಲ್ಲ ನೋಡಿ. ಅಲ್ಲಿ ಅಡಿಕೆ ಯಾವ ತರ ಡಿಸ್ಟರ್ಬ್ ಆಗಿಲ್ಲ. ಅಡಿಕೆ ಒಳಗೆ ಚೆನ್ನಾಗಿ ಬೆಳೆದಿದೆ. ಅಡಿಕೆ ಗಿಡ ಅದ್ರ ಪಕ್ಕದಲ್ಲಿರೋ ಅಡಿಕೆ ಮರಗಳು ಕೂಡ ಚೆನ್ನಾಗಿ. ಅದನ್ನ ನೋಡಿದ್ಮೇಲೆ ನಾನು ಅದು ಪುಸ್ತಕ ಎಲ್ಲ ನೋಡಿದ್ಮೇಲೆ ಈಗ ಒಂದ್ 5-6 ವರ್ಷದ ಹಿಂದೆ ಮತ್ತೆ ನಾನು ಇಡೀ ತೋಟಕ್ಕೆ ಹಾಕ್ಬೇಕು ಅಂತ ಅನ್ನಿಸ್ತು. ಅವಾಗ ನಾನು ಒಂದು 100 ಗಿಡ ತಂದು ಹಾಕಿದೆ ಒಂದ್ಸಾರಿ. ಈಗ 100 ಗಿಡ ತಂದು ಹಾಕಿದ್ದೆ ನೋಡಿ. ಇವಾಗ್ಲೇ ಈಗ 4 ವರ್ಷ ಕಾಯಿ ಬಿಡ್ತಾ ಇದೆ. ಅಂದ್ರೆ ನೀವು ಅವಾಗ್ಲೇ ಹೇಳಿದ್ರಿ ಅಂದ್ರೆ ಅದಕ್ಕೆ ಏನು ನಾವು ನೋಡ್ಕೊಂಡಿಲ್ಲ. ಅಂದ್ರೆ ಮೇಂಟೆನೆನ್ಸ್ ಇಲ್ಲ. ಬದುಕ ಮೇಲೆ ನಟ್ಟಿದೀವಿ ಅದನ್ನ, ಸುಮ್ನೆ ಹಾಕಿ. ಇದನ್ನ ಇಡೀ ತೋಟದೊಳಗೆಲ್ಲ ಒಳ್ಳೆ ಅಂದ್ರೆ ಅಷ್ಟೊತ್ತಿ ನಮ್ದು ಭೂಮಿ ಫರ್ಟಿಲಿಟಿ ಆಗಿದೆ ಈಗ. ಅವಾಗ 15-20 ವರ್ಷದ ಹಿಂದೆ 15 ವರ್ಷದ ಹಿಂದೆ ಅವಕ್ಕಿನ್ನೂ ಭೂಮಿ ಅಷ್ಟು ಚೆನ್ನಾಗಿ ಆಗಿರ್ಲಿಲ್ಲ ನಲ್ಲಿನ. ಅವಾಗೇನು ನಾವು ಬರೀ ಕೆಮಿಕಲ್ ಯೂಸ್ ಮಾಡ್ತಿದ್ವಿ. ಅವಾಗ ಅಷ್ಟು ದನಿ ಗೊಬ್ಬರ ಅಷ್ಟು ಯೂಸ್ ಮಾಡ್ತಿರ್ಲಿಲ್ಲ. ಹಂಗಾಗಿ ಈಗ ಭೂಮಿ ಒಳಗೆ ಫಲವತ್ತ ಇರೋದ್ರಿಂದ ನೋಡಿ ಇದು 4 ವರ್ಷಕ್ಕೆ ಇಷ್ಟು ಚೆನ್ನಾಗಿ ಕಾಯಿ ಬಾರಿ ಸ್ಮೂತ್ ಇದೆ ಅಂದ್ರೆ ಬಂದ್ಬಿಡ್ತಾ ಇವು. ಇವೇನಿದ್ರು ಓಪನ್ ಆಗ್ಬೇಕು. ಓಪನ್ ಆಗಿ ಕೆಳಗಡೆ ಬೀಳುತ್ತೆ, ಅವನ್ನ ತಗೋಬೇಕು. ಅಂದ್ರೆ ಇದು ಕಂಪ್ಲೀಟ್ ಬೀಳುತ್ತಾ? ಓಪನ್ ಆಗಿ ಬೀಳುತ್ತೆ. ಇದು ಓಪನ್ ಆಗುತ್ತೆ, ಒಳಗಡೆ ಬೀಜ ಹೊರಗೆ ಬೀಳುತ್ತೆ. ಅದು ಕೆಂಪು ಒಂದು ಕವರ್ ಇದ್ದಂಗಿರುತ್ತೆ ಒಂದು ಬೀಜದ ಮೇಲೆ. ಅದು ಪತ್ರೆ ಪತ್ರೆ, ಅದು ಒಳಗಡೆ ಬೀಜ. ಅದು 1,800-2,000 ರೂಪಾಯಿ ಕೆಜಿ ಪತ್ರೆ. 1,800-2,000 ಹೋಗುತ್ತೆ. ಜಾಯ್ಕಾಯಿ ಒಂದು 500-600 ರೂಪಾಯಿ ಹೋಗುತ್ತೆ. ಅದು ಸ್ಪೈಸಿಗೆ ಹೋಗುತ್ತೆ ಸಾಂಬಾರ. ಆಮೇಲೆ ಪತ್ರೆ ಇದೆಯಲ್ಲ, ನಮಗೆ ಆ ಮರದಲ್ಲಿ 1.5-2 ಕೆಜಿ ವರೆಗೂ ಸಿಕ್ಕಿದೆ. ಒಂದ್ ಮರದಲ್ಲಿ 1.5 ಮಿನಿಮಮ್ 1.5 ಒಂದು 3,000 ರೂಪಾಯಿ ಆಯ್ತು. ಬೀಜ ಒಂದು 5-6 ಕೆಜಿ ಆಗುತ್ತೆ. ಅದು 500 ರೂಪಾಯಿ ಅಂತಂದ್ರು 2,500 ಒಟ್ಟಿ ಒಂದು 5,000 ಮಿನಿಮಮ್ 5,000 ಒಂದ್ ಗಿಡದಲ್ಲಿ. ಅಕಸ್ಮಾತ್ ಎಕರೆನಲ್ಲಿ ನಾವು ಈಗ ಏನ್ ಮಾಡಿದ್ವಿ, ನಾನು 30 ಅಡಿಗೆ ಒಂದು ಹಾಕಿದ್ದೀನಿ ನೋಡಿ. ಅಂದ್ರೆ ಮೆಜರ್ಮೆಂಟ್ 30 ಅಡಿಗೆ ಒಂದು ಹಾಕಿದ್ದೀನಿ ನಾನು. ಯಾಕಪ್ಪ ಅಂದ್ರೆ ಇದು ಸ್ವಲ್ಪ ದೂರಕ್ಕೆ ಹಾಕ್ಬೇಕು ಅಂತಾರೆ. ಬೈ ಮಿಸ್ಟೇಕ್ ಆಗಿ ಎಲ್ಲ ಗಂಡುಗಳು ಆಗಿದ್ರೆ ನಡುವೆ ಸ್ವಲ್ಪ ಕಟ್ ಮಾಡಿರತ್ತು ಅಂತ ಒಂದು ಯೋಚನೆ ಮೇಲೆ ಹಾಕಿದ್ದೀನಿ. ಎಕ್ಸ್ಪೆರಿಮೆಂಟ್ ಗೆ ಅಂತ ತಂದು ಹಾಕಿದ್ರೆ ಸಕ್ಸಸ್ ಆಯ್ತು. ಯಾಕಪ್ಪ ಅಂದ್ರೆ ನಾವು ಏಕ್ದಮ್ ತಂದು ನೆಟ್ರೆ ಅದೇ ಗೊತ್ತಿರಲ್ಲ, ಗೊತ್ತಿರಲ್ಲ ಮೇಂಟೆನೆನ್ಸ್. ನಾನು ಅಲ್ಲೆಲ್ಲೋ ಒಂದು ತೋಟಕ್ಕೆ ಹೋಗಿದ್ದೆ. ಒಂದ್ 4-5 ಎಕರೆ ಯಾರು ಹೇಳಿದ್ರೆ ಆಪಲ್ ಹಾಕಿದ್ರು. ನಾನ್ ನೋಡೋಣ ಅಂತ ಹೋದ್ರೆ ಅವ್ರ ಕಾಯಿ ಬಿಟ್ಟಿರ್ಲಿಲ್ಲ. ಸುಮ್ನೆ ಗಿಡ ಬಿಟ್ಟಿದ್ದು, ಅಕ್ಕಿ ಎಲ್ಲ ತಿಂದು ಹೋಗಿದ್ದು. ಅವ್ರಿಗೆ 5% ಲಾಭ ಆಗಿಲ್ಲ. ಸುಮ್ನೆ ಗಿಡ. ಈಗ ಆತರ ಆಗ್ಬಾರ್ದು ನಾವು. ನಾನು ಇದ್ರಲ್ಲಿ ವೆನಿಲಾ ಹಾಕಿದಾಗ 2,000 ಏಲಕ್ಕಿ ಗಿಡ ತಂದಿಟ್ಟಿದ್ದೆ ಇಲ್ಲಿ ಇಡೀ ಬೌಂಡ್ರಿಗೆ. ಯಾಕಂದ್ರೆ ವೆನಿಲಾ ಹಾಕಿರೋ ಜಾಗದಲ್ಲಿ ಏನಾಯ್ತು, ನಾನು ಬೇಸಾಯ ಒಳಗೆ ಬಿಟ್ಟಿದ್ದೆ ಅಲ್ಲಿ. ಇನ್ ಬಾಕಿದೆಲ್ಲ ಟ್ರ್ಯಾಕ್ಟರ್ ಉಳುಮೆ ಮಾಡ್ತಿದ್ವಿ. ಅಲ್ಲಿ ಜೀರೋ ಕಲ್ಟಿವೇಶನ್. ಯಾಕಂದ್ರೆ ವೆನಿಲಾ ಬಳ್ಳಿ ಒಳಗೆ ಕಂಬ ಎಲ್ಲ ನೆಟ್ಟಿದ್ದೆ, ಏನು ಮಾಡಕ. ಅಲ್ಲಿ ನನಗೆ ಪುಟ್ಬಾಳೆ ಇತ್ತು. ಆ ಪುಟ್ಬಾಳೆ 25 ಕೆಜಿ ಬಂತು. ಒಂದೊಂದ್ ಗೊನೆ 25 ಕೆಜಿ ಬಂತು. ಯಾಕಪ್ಪ ಕಾರಣ, ಬೇಸಾಯ ಹೊಡಿಲಿಲ್ಲ. ಅದೇ ಜೀರೋ ಕಲ್ಟಿವೇಶನ್. ಯಾಕಪ್ಪ ಬೇರ್ಗಳು ಕಿತ್ತಾಕ್ಲಿಲ್ಲ. ಮತ್ತೆ ಅಲ್ಲಿ ತಿಂದು ಗಿಡ ಪೋಷಕಾಂಶ ಒಂದೊಂದ್ ಗೊನೆ 25 ಕೆಜಿ ಬಂತು. ಅದನ್ನ ನೋಡಿ ನಾನು ಇಡೀ ಬೌಂಡ್ರಿನ ನಾನು ಬೇಸಾಯ ಹೊಡಿಬಾರ್ದು, ಹಂಗೆ ಬಿಡ್ಬೇಕು ಅಂತ ನನಗೆ ಅನುಭವ ಬಂತು. ಆವಾಗ ನಾನೇನ್ ಮಾಡಿದೆ, ಏಲಕ್ಕಿ ಹಾಕಿದ್ರು ಬೇಸಾಯ ಹೊಡಿಯಲ್ವಲ್ಲ ಅಂತ. ಅದು ನಾನು ಯಾವ್ದೋ ಕೇಳ್ಬಿಟ್ಟು ಹಾಕಿದೆ. ನೀವ್ ಹೇಳ್ದಂಗೆ ಈಗ ಏನಾಯ್ತು, ಜನಗಳು ಹೊಸ ತಂತ್ರ ಹಂಗೆ ನಾನು ಇದು ನಾನು ಬೆಳಿಬಹುದು ಅಂತ. ಬಟ್ ಇಲ್ಲಿ ತಂದು ಹಾಕಿದಾಗ ಅದಷ್ಟು ಚೆನ್ನಾಗಿ ಬರ್ಲಿಲ್ಲ ನನಗೆ. ಅದಷ್ಟೇ ಬರೋರು ಬರುತ್ತೆ. ಆಮೇಲೆ ಅದನ್ನೆಲ್ಲ ಮೇಂಟೈನ್ ಮಾಡೋದು ಬಹಳ ಕಷ್ಟ. ಆಮೇಲೆ ವಾತಾವರಣ ಸರಿಯಾಗಲ್ಲ. ನಾನೇನಾದ್ರು ವಾತಾವರಣ ಕೊಟ್ಟು ಬೆಳೆಸಿದ್ರು ಕೂಡ ಇಲ್ಲಿ ಚೆನ್ನಾಗ್ ಬಂತು ಅಂದ್ರೆ ಬೆಳೆ, ಅದನ್ನ ನಾವು ಕೀಳ್ತೀವಲ್ಲ, ಹಣ್ಣ ಇರೋದು ಒಂದೊಂದೇ ಕೀಳ್ಬೇಕು.
ಇವತ್ತು 500-600 ರೂಪಾಯಿ ಕೂಲಿ ಕೊಟ್ಟು ಒಂದು ಆಳು ಕಳಿಸಿ ಕೀಳಕ್ಕೆ ಅಂದ್ರೆ ಅರ್ಧ ಕೆಜಿ ಅದು ಕಂಪ್ಲೀಟ್ ಮುಗಿಯೋ ತನಕನೂ ದಿನ ಇರುತ್ತೆ ದಿನ ಕೆಲಸ ಆಗುತ್ತೆ. ಅದಕ್ಕೆ ಅಂತ ಇದನ್ನ ನಾವು ಮಾಡಬಾರ್ದು. ಹೌದೌದು. ಈಗ ಮಲ್ನಾಡಲ್ಲಿ ಬೆಳಿತಾರೆ, ಯಾಕಪ್ಪ ಅಂದ್ರೆ ಆ ಬೆಳೆ ಬಿಟ್ಟರೆ ಬೇರೆ ಬೆಳೆ ಬರಲ್ಲ. ಅದೇ ಎಲ್ಲೆಲ್ಲಿ ಏನೇನಾಗುತ್ತೆ ಅದನ್ನ ಮಾಡ್ಬೇಕು ನಾವು. ಇಲ್ಲಿ ನಮಗೆ ಬಾಳೆ ಬರುತ್ತೆ, ಒಂದ್ ಗೊನೆ ಬೆಳೆಸಿದ್ರೆ 500 ರೂಪಾಯಿ ಸಿಗುತ್ತೆ. ಅದನ್ನೇನ್ ನಟ್ರು ಮುಗೀತು, ಸ್ವಲ್ಪ ಗೊಬ್ಬರ ಹಾಕಿ ಮುಗೀತು, ಅವನೇ ಬೇಕಾದ್ರೆ ಕಟ್ ಮಾಡ್ಕೊಂಡು ಹೋಗ್ತಾನೆ. 10 ಕೆಜಿ ಬಂದ್ರೆ 500 ರೂಪಾಯಿ, 15 ಕೆಜಿ ಬಂದ್ರೆ ಇವತ್ತು 750-800 ರೂಪಾಯಿ. ಅದು ನಮಗೆ ಪ್ರಾಫಿಟೇಬಲ್. ವರ್ಷಕ್ಕೆ 2-3 ಗೊನೆ ಬೀಳುತ್ತೆ. ಬಟ್ ಏಲಕ್ಕಿ ನಂಗೆ ಆಗಲ್ಲ. ದಿವಸ ಕೀಳಕ್ ಲೇಬರ್ ಬೇಕು, ಹುಳ ಆಗದಂಗ್ ನೋಡ್ಕೋಬೇಕು, ಬಹಳ ಕಷ್ಟದ ಕೆಲಸ. ಅದು ನಮ್ ಏರಿಯಾಕ್ಕೆ ಅದು ಸೂಟೇಬಲ್ ಅಲ್ಲ ಅಂತ ನನ್ನ ಅನಿಸಿಕೆ. ಬೇರೆ ಹೆಂಗ್ ಮಾಡಿದಾರೋ ಗೊತ್ತಿಲ್ಲ. ಎಷ್ಟೋ ಜನ ನಾನು ಚೆನ್ನಾಗ್ ಬಂದಿದ್ದ, ನಾನು ಚೆನ್ನಾಗಿ ಮಾರನೇ ವರ್ಷ ಹೋಗಿ ಕೇಳಿದ್ರೆ ನಂದು ಓದ್ತು ಈ ತರ ಕೇಳಿ ಹೇಳಿರೋರು ಇದಾರೆ. ಹಂಗೆ ಇದು ಕೊಕೋವನ್ನು ಕೂಡ ನೋಡಿದೆ ಇಲ್ಲಿ ನೋಡಿ. ಇದು ಕೊಕ್ಕೋ, ಇದು ಕೊಕ್ಕೋ. ಸರ್ ಇದು ಸುಮಾರು ಹಾಕಿದೀರಾ? ಇದೆ, ಇದೊಂದು 700-800 ಗಿಡ ಇದೆ. ಇಡೀ ಪ್ಲಾಂಟೇಶನ್ ತುಂಬಾ 700-800 ಗಿಡ ಇದೆ ಇಲ್ಲಿ. ಮತ್ತೆ ಅಲ್ಲಿ ಇನ್ನೊಂದು ತೋಟ ಇದೆ, ಅಲ್ಲೂ ಇದೆ. ಒಟ್ಟು 700-800 ಗಿಡ ಇದೆ. ಸರ್ ಇದು ಹಾರ್ವೆಸ್ಟಿಂಗ್ ಯಾವ ಟೈಮ್ ಅಲ್ಲಿ? ಫುಲ್ ಇದು ಇಡೀ ವರ್ಷವೆಲ್ಲ ಬಿಡ್ತಿದ್ರು. ವರ್ಷ ಎಲ್ಲ ಬಿಡ್ತಾನೆ ಇರುತ್ತೆ. ಹಣ್ಣಾಗಿರೋದು ಕೀಳ್ಬೇಕು ನಾವು. ಇದು ಹಳದಿ ಕಲರಿ ಬರುತ್ತೆ. ಹಳದಿ ಕಲರಿ ಬಂದಿರೋದು ಅಲ್ಲೊಂದು ನೋಡಿದೆ ನಾನು. ಅಲ್ಲಿ ಯಾವ್ದೋ ಗಿಡದಲ್ಲಿ ನಾನು ತೋರಿಸ್ತೀನಿ ನಿಮ್ಗೆ. ನೋಡಿ ಇಲ್ಲೇ ಇದೆ, ಇಲ್ಲಿ ಗಿಡದಲ್ಲಿ ಇದೆ. ಈ ಕಲರಿ ಬಂದ ಕೀಳ್ಬೇಕು, ಈ ಕಲರಿ ಬಂದ ಕೀಳ್ಬೇಕು ನೋಡಿ. ಇದು ಬಂದಾಗ ಹಾರ್ವೆಸ್ಟ್ ಟೈಮ್ ಆಗಿದೆ. ಹಾರ್ವೆಸ್ಟ್ ಇಷ್ಟು ಹಾರ್ವೆಸ್ಟಿಂಗ್. ಇದನ್ನ ಹಿಂಗೆ ಈ ತರ ನುಣುಚಿ ಕೀಳ್ಬೇಕು. ಯಾವತ್ತು ನಾವು ಜೋರಾಗಿ ಎಳಿಬಾರ್ದು. ಇಲ್ಲಿ ಚರ್ಮ ಕಿತ್ತೋಗ್ಬಾರ್ದು. ಈ ಚರ್ಮ ತೊಗಟೆ ಕಿತ್ತೋದ್ರೆ ಅಲ್ಲಿ ಹೂ ಬರಲ್ಲ. ಅದಕ್ಕೋಸ್ಕರ ಇದನ್ನ ಯಾವಾಗ್ಲೂ ಮುಂಚಿ ಅಂದ್ರೆ ಗಿಡಕ್ಕೆ ಏಟ್ ಆಗ್ದಂಗ್ ಕೀಳ್ಬೇಕು. ಈ ಚರ್ಮ ಓಪನ್ ಆಗಬಾರ್ದು. ಇದು ತೊಗಟೆ ಓಪನ್ ಆಗಬಾರ್ದು. ಈ ತೊಗಟೆನಲ್ಲೇ ಹೂ ಬಿಡೋದು. ಇದು ಎಲೆಗಳಲ್ಲಿ ಬಿಡಲ್ಲ ನೋಡಿ, ಎಲ್ಲ ತೊಗಟೆನಲ್ಲಿ ಬಿಡುತ್ತೆ. ಇದು ಬೀಜಗಳು ಈ ತರ ಇರುತ್ತೆ ನೋಡಿ, ಈ ತರ ಇರುತ್ತೆ. ಇದನ್ನ ಈ ತರ ತೆಗೆದು ಇದನ್ನ ಓಪನ್ ಮಾಡ್ಕೊಂಡು ಇದನ್ನ ತಿಕ್ಕೊಂಡ್ರೆ ಇದು ಬಿಸಾಕದೆ. ಇದೇನಿಲ್ಲ, ಬಿಸಾಕದೆ, ವೇಸ್ಟ್. ಇದನ್ನ ಬಿಸಾಕದೆ. ಈ ಬೀಜನ ಪೂರ್ತಿ ತೆಗೆದು ಒಂದು ತಿಂತಾರೆ. ಇದೊಂಥರ ಸೀತಾಫಲ ತಿನ್ನಂಗಾಗುತ್ತೆ. ಈ ಬೀಜನ ಒಂದು 4 ದಿವಸ ಒಂದು ಬುಟ್ಟಿ, ಅಂದ್ರೆ ರಸ ಸೋರ ಅಂತ ಬುಟ್ಟಿಗಳು, ಬಿದಿರು ಬುಟ್ಟಿಗಳಲ್ಲಿ ಹಾಕಿ ಮುಚ್ಚಿಡ್ಬೇಕು. 4 ದಿವಸಕ್ಕೆ ಇದಕ್ಕೆ ಹುಳಿ ಬರ್ಸೋದು ಅಂತಾರೆ, ಫರ್ಮೆಂಟೇಶನ್ ಅಂತಾರೆ. ಅವಾಗ ಇದು ಬೀಜ ಎಲ್ಲ ರಸ ಎಲ್ಲ ಹಿಡಿದೋಗಿ ಕಪ್ಪು ಬಣ್ಣ ತಿರುಗುತ್ತೆ. ಆಮೇಲೆ ಇದನ್ನ ಒಣಗಿಸಿ ಚೆನ್ನಾಗಿ ಒಂದ್ 5-6 ದಿವಸ ಒಣಗಿಸ್ಬೇಕಾಗ್ತದೆ. ಫುಲ್ ಒಣಗಿದ್ಮೇಲೆ ಇದು ಕೆಲಸ ಮುಗೀತು ಅಷ್ಟೇ, ಮಾರಾಟಕ್ಕೆ ಹೋಗ್ಬೋದು. ಅಂದ್ರೆ ಇದು ಮುಗೀತು. ಇದು ಹಂಗೆ ನಾವು ರೋಸ್ಟ್ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ಆಮೇಲೆ ಹೆಚ್ಚಾಗಿ ಇದು ನೆರಳಲ್ಲಿ ಬೆಳೆಯುತ್ತೆ ನೋಡಿ. ಇದು ನೆರಳಲ್ಲಿ ಎಷ್ಟು ಸೊಂಪ ಬೆಳೆದಿದೆ ನೋಡಿ, ಎಷ್ಟು ಕಾಯಿ ಬಿಟ್ಟಿದೆ. ಇದು ನೋಡಿ ಎಷ್ಟು ಕಾಯಿ ಬಿಟ್ಟಿದೆ. ಮಿನಿಮಮ್ ನಮಗೆ ನೋಡಿ ಬಡ್ಡೆಗೆಲ್ಲ ಕಾಯಿ ಬಿಟ್ಟಿದೆ. ಇದು ಹೆಚ್ಚು ಕಡಿಮೆ ನಮಗೆ 1.5 ಕೆಜಿ ಅಂತ ಸಿಗುತ್ತೆ ಒಂದ್ ಗಿಡದಲ್ಲಿ. ಬೇಡ 1 ಕೆಜಿ ಅವರೇಜ್ ಅನ್ಕೋಣ. 1 ಕೆಜಿ ಅವರೇಜ್ ಅಂದ್ರೆ ಇವತ್ತು 400-500 ರೂಪಾಯಿ ಇದೆ ಕೆಜಿ. 1 ಕೆಜಿ 400-500 ರೂಪಾಯಿ. ಗಿಡದಲ್ಲಿ 400 ರೂಪಾಯಿ ಸಿಕ್ಕಿದ್ರು ಕೂಡ ನಮಗೆ 1 ಎಕರೆ 120 ಗಿಡ. 120 ಗಿಡ ಹಾಕಿ 120 ಗಿಡ 40-50 ಸಾವಿರ ಬರೀ ಇದರಿಂದಾನೆ. ಕೋಕೋದಿಂದಾನೆ 40-50 ಸಾವಿರ. ಅದು ಹೆಚ್ಚು ಕಡಿಮೆ. ಕೋಕೋ ಒಂದು 700-800 ಗಿಡದಲ್ಲಿ ಒಂದು 500-600 ಕೆಜಿ ವರೆಗೂ ಸಿಗುತ್ತೆ ಒಂದು ವರ್ಷದಲ್ಲಿ. ಅಂದ್ರೆ ಒಂದು 5-6 2 ಲಕ್ಷ ರೂಪಾಯಿಂದು ನನಗೆ ಕೋಕೋ ಸಿಗುತ್ತೆ. 2 ಲಕ್ಷ ಕೋಕೋ ಸಿಗುತ್ತೆ. ಇದು ನಮಗೆ ಗುಡ್ ಇನ್ಕಮ್ ಸೋರ್ಸ್ ಆಯ್ತಲ್ಲ. ಹೌದು, ಇದು ಒಳ್ಳೆ ಇನ್ಕಮ್ ಸೋರ್ಸ್, ಜೊತೆಗೆ ಒಳ್ಳೆ ಆಹಾರ ಕೊಟ್ಟಂಗಾಗುತ್ತೆ ಚಾಕ್ಲೇಟ್. ಹಂಗಾಗಿ ಒಳ್ಳೇದಿದು ನನಗೆ ಅನ್ಸುತ್ತೆ. ತೋಟದೊಳಗೆ ಬೆಳಿಬಹುದು. ಇವೆಲ್ಲ ಹಾಕಿದೀವಿ. ನಮ್ ಜನ ಕೆಲವ್ರು ಏನಂತಾರೆ, ಇವೆಲ್ಲ ಹಾಕಿದ್ರೆ ನಮ್ಮ ಅಡಿಕೆ ಮರ ಚೆನ್ನಾಗಿ ಇಲ್ಲ ಸರ್. ನಾನು ನೋಡ್ಬಿಟ್ಟು ನನಗಿದು ತೆಂಗಿನ ಮರ ಸೈಜ್ ಇದೆಯಲ್ಲ, ಅಲ್ಲೇ ಬೆಳೆ ಬಿಟ್ಟಿದೆ. ಎಲ್ಲ ಕಡೆ ಬಿಟ್ಟಿದ್ದಾವೆ. ಗಿಡನು ಕೂಡ ಕಲರ್ಫುಲ್ ಆಗಿ ಇದಾವೆ. ಯಾವ್ದು ಕಲರ್ ಫೇಡ್ ಆಗಿಲ್ಲ. ಹೌದು ಸರ್. ಇವೆಲ್ಲ ಒಂದಕ್ಕೊಂದು ಜೊತೆ ಸೇರಿ ಬೆಳಿತವೆ, ತೊಂದರೆ ಇಲ್ಲ. ಆಮೇಲೆ ಈ ತರ ಬಸಿಗಾಲುಗಳು ಬೇಕು ಇದು ತೋಟಕ್ಕೆ. ಯಾಕಪ್ಪ ಅಂದ್ರೆ ನನಗೆ ಅವತ್ತಿಂದ ನಾನು ಜೀರೋ ಕಲ್ಟಿವೇಶನ್ 2006ರಿಂದ ಜೀರೋ ಕಲ್ಟಿವೇಶನ್ ಇದು ಬೇಸಾಯ ಮಾಡಿಲ್ಲ ನಾನು. ನೋಡಿ, ಅವತ್ತಿಂದ ಇವತ್ತಿನವರೆಗೂ ಬೇಸಾಯ ಮಾಡಿಲ್ಲ. ಇವತ್ತು ಭೂಮಿ ಇಷ್ಟು ಮೆದುವಾಗೇ ಇದೆ. ಇದು ಯಾವ ತರನು ಗಟ್ಟಿ ಆಗಲ್ಲ. ಇದು ನೋಡ್ರಿ ಹಿಂಗೆ ಪೌಡ್ರಾಗೆ ಇರುತ್ತೆ. ಇದು ಯಾಕಪ್ಪ ಅಂದ್ರೆ ಇದು ಯಾವ್ದೇ ಟ್ರ್ಯಾಕ್ಟರ್ ಆಗ್ಲಿ ಬೇಸಾಯ ಆಗ್ಲಿ ತುಳಿದ್ರೆ ಗಟ್ಟಿ ಆಗುತ್ತೆ ಭೂಮಿ. 4 ಇಂಚು ಬೇಸಾಯ ಹೊಡಿತಾರೆ ಟ್ರ್ಯಾಕ್ಟರ್ಗೆ, ಬಟ್ ಚಕ್ರ ಹೋಗುತ್ತಲ್ಲ, ಟನ್ ಗಟ್ಲೆ ಲೋಡ್ ಬಿದ್ದು ಭೂಮಿ ಗಟ್ಟಿ ಆಗುತ್ತೆ. ನೋಡಿ, ಈ ತರ ಬಸಿಗಾಲುಗಳು ಇದ್ರೆ ಉಸಿರಾಡ್ತವೆ ಮರಗಳು. ಇದು ಅಂದ್ರೆ ಮಧ್ಯದಲ್ಲಿ ಒಂದು ಗ್ಯಾಪ್ ಇದೆ, 2 ಹೊಡೆದಿದ್ದೀವಿ. ಇದೇನಾಯ್ತು, ಈ ಮರಕ್ಕೂ
ಗಾಳಿ ತಗೊಳಕ್ಕಾಗುತ್ತೆ. ಈ ಮರದ ಬೇರೆ ಅಂದ್ರೆ ಬೇರಿಗೆ ಏರ್ ಪಾಸಿಂಗ್. ಏರ್ ಪಾಸಿಂಗ್. ಇದು ಎಂತದ್ದು ಎಳ್ಳಿಕಾಯಿ. ಎಳ್ಳಿಕಾಯಿ ಸರ್ ನೋಡಿದೆ ಸುಮಾರು ಇದು ನಮ್ಮ ಹತ್ರ ತೋಟದೊಳಗೆಲ್ಲ. ಹೌದಾ? ಇವು ಒಂದೊಂದು 1000 ಕಾಯಿ ಬಿಡುತ್ತೆ ನೋಡಿ ಇದು. ಹೌದಾ? ಒಂದ್ 1000 ಕಾಯಿ ಬಿಟ್ರೆ ಒಂದ್ ಕಾಯಿ 3 ರೂಪಾಯಿ ಮಾಡಿದ್ರು ಕೂಡ 3000. 3 ರೂಪಾಯಿ ಒಂದ್ ಕಾಯಿ ಮಾರಿದ್ರು ಕೂಡ ನೋಡಿ. 1000 ಬಿಟ್ರೆ 3000 ಒಂದ್ ಗಿಡದಲ್ಲಿ ಬಿಡುತ್ತೆ. ಒಂದ್ ಗಿಡದಲ್ಲಿ ಈ ಗಿಡ ಎಲ್ಲ ಹಿಂಗೆ ಬಗ್ಗಿರೋದು ಕಾಯಿ ತೂಕದ ಬಗ್ಗಿತ್ತು. ಅಷ್ಟು ಕಾಯಿ ಬಿಟ್ಟಿತ್ತು. ಅಲ್ಲ ನೋಡಿ, ಇದು ಗೆಣಸು ಅಂತ. ಗೆಣಸು, ಇದು ಗೆಣಸು ಬಳ್ಳಿಗಳು. ಇದು ನಾನು ಮನೆಗ್ ತಿನ್ನಕ್ಕೆ ಅಂತ ಒಂದ್ 2 ಗಿಡ ತಂದು ಹಾಕಿದ್ದೆ ಅಲ್ಲಿ ಒಂದ್ ಕಡೆ. ಅದು ಬಳ್ಳಿಗಳು ನೋಡಿ, ಇದು ಹೆಚ್ಚು ಕಮ್ಮಿ ನೋಡಿ ಎಷ್ಟು ಉದ್ದ ಹಬ್ಬುತ್ತೆ ನೋಡ್ರಿ. 15 20 30 ಅಡಿವರೆಗೂ ಬೆಳ್ತಾ ಹೋಗಿದ್ದು. ಹಬ್ಬಿಗೆ ಹೋಗ್ಬಿಡುತ್ತೆ. ಇದು ಕತ್ಲೆ ಇರೋದ್ರಿಂದ ಉದ್ದಕ್ಕೆ ಹಬ್ಕೊಂಡು ಹೋಗುತ್ತೆ. ಇದು ನಮಗೆ ಗೆಡ್ಡೆಗಳನ್ನ ಸಿಗಲ್ಲ. ಯಾಕಪ್ಪ ಅದು ಇಲಿಗಳೆಲ್ಲ ಸೇರ್ಕೊಂಡು ಗೆಡ್ಡೆ ತಿಂತವೆ. ಗೆಡ್ಡೆ ತಿಂದಿದ್ದು ಇದಕ್ಕೆ ನಮ್ ಭೂಮಿನೆಲ್ಲ ತೂತ ಮಾಡ್ತಾವೆ. ಎಲ್ಲ ನಮ್ ತೂತ ಮಾಡ್ತೇವೆ. ಅವೇ ಗಸೆ ಹೊಡಿತವೆ. ತೂತ ಮಾಡಿದಾಗ ಅಲ್ಲಿ ನೀರು ಹೋಗುತ್ತೆ, ಗಾಳಿ ಹೋಗುತ್ತೆ, ಎಲ್ಲ ಹೋಗುತ್ತೆ. ಅದೇ ಇಲಿಗಳು ಅವು ಫಾರ್ಮರ್ ಫ್ರೆಂಡ್ ಇದ್ದಂಗೆ. ಹೊರಗೆ ತೆಗೆದಾಕ್ತವೆ, ಇದು ಮಾಡ್ತವೆ. ಗೆಣಸಂತೂ ತಿಂತಾವೆ. ನಮಗೆ ಈ ಬಳ್ಳಿ ಇದೆಯಲ್ಲ, ಈ ಬಳ್ಳಿ ಒಂದ್ ಹಸುಗೆ 5-5 ಕೆಜಿ ಅಷ್ಟು ಕೊಟ್ರೆ ನನ್ 30 ಹಸಿನಿಂದ 10 ಲೀಟರ್ ಹಾಲು ಜಾಸ್ತಿ ಆಗುತ್ತೆ. ಬೆಳಿಗ್ಗೆ 10, ಸಾಯಂಕಾಲ 10, 20 ಲೀಟರ್ ಹಾಲು ಜಾಸ್ತಿ ಆಗುತ್ತೆ. ಆಮೇಲೆ ಹೆಚ್ಚಿಗೆ ಒಂದ್ ಟನ್ ಕಿತ್ಕೊಂಡು ಹೋಗ್ತೀವಿ. 30 ಹಸಿನ 5 ಕೆಜಿ 315 5 ಕೆಜಿ ಎಲ್ಲ ಸೇರ್ಕೊಂಡು ದಿವಸ ಒಂದ್ ಟನ್ ಅಂತೂ ತಗೊಂಡ್ ಹೋಗ್ತಾರೆ. 70-80 ರಾಸಿಂದ. ಆ ಒಂದ್ ಟನ್ ಬೇಡ, ಅರ್ಧ ಟನ್ ಹಾಕಿದ್ರು ಒಂದ್ ದಿವಸಕ್ಕೆ 5-5 25 500 ಕೆಜಿಗೆ 5 ರೂಪಾಯಿನಂತೆ 2,500 ರೂಪಾಯಿ ಉಳಿತು. ಯಾವ ಗೊಬ್ಬರ ಹಾಕಲ್ಲ, ನೀರ್ ಕಟ್ಟಲ್ಲ. ಇದು ಅದೇ ಇದ್ರಲ್ಲಿ ತೊಂದ್ರೆ ಕೊಡಲ್ಲ. 2,500 ಉಳಿತು. ಒಂದು ಹಾಲ್ ಜಾಸ್ತಿ ಆಯ್ತು. ಹಂಗಾಗಿ ತೋಟಗಳೊಳಗೆ ಇವು ಹಾಕಿದ್ರೆ ಏನ್ ತಪ್ಪಾಗಲ್ಲ. ಹೌದು. ಎಷ್ಟೋ ಬೇಡ್ಲಿಲ್ದ ವೀಡ್ಸ್ ಎಲ್ಲ ಬೆಳ್ಕೊಂಡಿರುತ್ತೆ. ಕೆಲವು ಇಲ್ಲಿ ಒಂದ್ 4 ಕಾಫಿ ಗಿಡ ಹಾಕಿದ್ದೆ. ಇದು ಕೂಡ ನನಗೆ 4-5 ಕೆಜಿ ಕಾಫಿ ಬಿಡುತ್ತೆ. 4-5 ಕೆಜಿ ನಾವು ಇಡೀ ತೋಟದಲ್ಲಿ ಬೆಳಿಬಹುದು ಕಾಫಿನ. ಯಾಕಾಗಿ ನಮ್ಮಲ್ಲಿ ಕಾಫಿನೂ ಆಗುತ್ತೆ. ಎಲ್ಲ ಕಾಫಿ ಗಿಡಗಳು 3-4 ಇದೆ. ಅಂದ್ರೆ ಸುಮ್ನೆ ಇದು ಎಕ್ಸ್ಪೆರಿಮೆಂಟ್ ಒಂದ್ 4 ಗಿಡ ತಂದು ನೆಟ್ಟಿದ್ದೆ, ನೋಡೋಣ ಹೆಂಗ್ ಬರುತ್ತೆ. ಒಂದ್ ಎಕ್ಸ್ಪೆರಿಮೆಂಟ್ ಅಂತಂದ್ರೆ, ಇವೊಂದ 15-16 ವರ್ಷದಿಂದ 15-20 ವರ್ಷದಿಂದೇನೆ, 16-17 ವರ್ಷದಿಂದ ಒಂದು ಒಳ್ಳೆ ಭೀಕರವಾದ ಬರಗಾಲ ಬಂದಿತ್ತು. ಗೊತ್ತಿರ್ಬೇಕು ನಿಮ್ಗೆ. ಆ ಟೈಮಲ್ಲಿ ನಾನು ಅಡಿಕೆನ ಚಾಲಿ ಸುಲಿಸಿ ಒಂದ್ ಕಡೆ ಹಾಕಿದ್ದೆ ಅಲ್ಲಿ, ಸಿಪ್ಪೆನ. ಆ ಟೈಮಲ್ಲಿ ಹಕ್ಕಿಗಳು ತಿಂತವಲ್ಲ, ಬೀಜ ಅಂತ ತಗೊಂಡೋಗಿ ಅಡಿಕೆ ಸಿಪ್ಪೆ ರಾಸಿ ಇತ್ತು, ಒಂದೇ ರಾಸಿ ಇತ್ತು, ಅದ್ರ ಮೇಲೆ ಹಾಕಿದಾವೆ 2 ಬೀಜನ ಎಲ್ಲ ಒಂದಿಷ್ಟ. ಅದು ಅಲ್ಲಿ 2 ಗಿಡ ಹುಟ್ಟಿದ್ದು. ಪಪ್ಪಾಯಿ ಗಿಡ ಹುಟ್ಟಿದ್ ಪಪ್ಪಾಯಿ ಗಿಡದಲ್ಲಿ ಒಂದೊಂದು ಕ್ವಿಂಟಲ್ ಗಟ್ಲೆ ಕಾಯಿ ಬಿಟ್ಟಿದ್ದು. ಚೆನ್ನಾಗಿ ಬಿಟ್ಟಿರ್ಲಿಲ್ಲ, ಅಲ್ಲಿ ಬಿಟ್ಟಿದ್ದು ಇಷ್ಟತ್ರ ರಾಶಿ, ನೆಲದೊಳಗೆ ಬೇರೆ ಹೋಗಿಲ್ಲ. ಇದೇನು ಇಷ್ಟು ಚೆನ್ನಾಗಿ ಬಿಟ್ಟಿದಾವೆ ಹಂಗಾರೆ ಈ ಸಿಪ್ಪೆನಲ್ಲಿ ಏನೋ ಸತ್ವ ಇದೆ, ತುಂಬಾ ಸತ್ವ ಇದೆ ಅಂತ ನನಗೆ ಅರ್ಥ ಆಯ್ತದು. ಆ ವರ್ಷದಿಂದ ನಾನು ಪ್ರತಿ ವರ್ಷನು ಬೀರುವಿಂದ ಅಡಿಕೆ ಸಿಪ್ಪೆ ಹೇರಿಸಿ ಇಲ್ಲಿ ಹಾಕಿ, ಈ ವರ್ಷನೂ ಕೂಡ 400 ಲೋಡ್ ಹೇರಿಸಿ ಇಡೀ ತೋಟಕ್ಕೆ ಹಾಕಿದ್ದೀನಿ. ಹೌದಾ? ಅದನ್ನ ನೋಡ್ರಿ, ಇಲ್ಲಿ ಗೊತ್ತಾಗತ್ತೆ ನಿಮ್ಗೆ. ಇಲ್ಲಿ ಕಡಿಮೆ ಹಾಕಿ ಸಾಕು ಆ ಕಡೆ ಹಾಕ್ಸಿ. ಆ ಅಡಿಕೆ ಸಿಪ್ಪೆನಲ್ಲಿ ಏನ್ ಪವರ್ ಇದೆ. ಆ ಅಡಿಕೆ ಸಿಪ್ಪೆ ಹಾಕಿದ್ಮೇಲೆ ನಮ್ಮ ಗಿಡಗಳೆಲ್ಲ ಈ ತರ ಚೆನ್ನಾಗಿದ್ದು. ಸಿಪ್ಪೆ ಹಾಕಿರೋದು ನೋಡಿ, ಇದು ಯಾವ ತರ ಗೊಬ್ಬರ ಆಗುತ್ತೆ ಅಂತ ನೀವು ಯೋಚನೆ ಮಾಡ್ರಿ. ಇದು ಈ ವರ್ಷ ಹಾಕ್ಸಿರೋದೆಲ್ಲ ನೋಡಿ, ಇಲ್ಲಿಂದ ಕೆಳಗೆ ಯಾವ ಅಂಶ ಒಂಚೂರು ಆ ರೀತಿ ನೋಡಿ ಹೆಂಗಿದೆ. ನೀವು ಅದೇ ಅಲ್ಲಿ ಮುಟ್ ನೋಡಿದ್ರಲ್ಲ, ಅಲ್ಲಿ ಮುಟ್ ನೋಡಿದ್ರಲ್ಲ, ಕಲ್ಲು ಕಟ್ಕೊಂಡಿತ್ತು. ನಾನ್ ತೆಗೆದು ತೋರಿಸಿದ ಅಲ್ಲಿ ಒಣಗಿ. ಇದು ಸಿಪ್ಪೆ ಬಿದ್ದಿರೋದಕ್ಕೆ ಇಲ್ಲಿ ಎಷ್ಟು ಹಸಿ ಇದೆ ನೋಡ್ರಿ, ಫುಲ್ ಹಸಿ ಇದೆ. ಇದಕ್ಕೆ ನೀವು ತಿಂಗಳಂಗಟ್ಲೆ ನೀರ್ ಕಟ್ಟಲಿದ್ರು ಏನೂ ಆಗಲ್ಲ. ಆಮೇಲೆ ನೋಡಿ, ಇದು ಅಂಗಡಿಗಳಲ್ಲಿ 5 ರೂಪಾಯಿ ಮಾರ್ತಾರಲ್ಲ, ಇದಕ್ಕಿಂತ ಕಡೆ. ಸುಮ್ನೆ ಮಣ್ಣು ಮುಸಿಲ್ ಹಾಕಿ ಮಾರ್ತಾರೆ, ನಮ್ಮ ರೈತರಿಗೆ ಮೋಸ ಮಾಡ್ತಾರೆ. ಇದನ್ನ ನಾವು ರೈತರು ಮಾಡ್ಕೊಂಡ್ರೆ ಸುಖವಾದ ಒಳ್ಳೆ ಗೊಬ್ಬರ ನೋಡಿ ಹೆಂಗಿದೆ. ಯಾವ ದನ ಸಾಕೋದು ಬೇಕಾಗಿಲ್ಲ, ಬೇಜ ಮಾಡಿ ಸಾಕು. ವೇಸ್ಟ್ ಅಂತ ಬಿಡೋದೇ ನಮಗೆ ನೋಡಿ ಹೆಂಗೆ ತೇವಾಂಶ ಹೆಂಗ್ ಇಡ್ಸಿದೆ. 400 ಲೋಡ್ ಎರ್ಸಿದ್ ನಾನು 2,550,000 ರೂಪಾಯಿ ಲೋಡು. ಇಲ್ಲೊಂದು 1 ಲಕ್ಷ ಎತ್ತಕಕ್ಕೆ 3 ಲಕ್ಷ ಖರ್ಚು ಮಾಡಿದ್ವಿ. 3 ಲಕ್ಷ ಇದಕ್ಕೆ 8 ಎಕರೆಗೆ. ಬಟ್ ಆದ್ರೂ ನಮಗೆ ಅದು ವರ್ತ್ ಅಲ್ಲ. ಅದ್ರಲ್ಲಿ ಯೂಸ್ಫುಲ್ ಇದೆ. ಒಂದ್ ಲೋಡು ಅದು ತೇವಾಂಶ ಆರಲ್ಲ, ಆಮೇಲೆ ಫರ್ಟಿಲಿಟಿ ಆಯ್ತು. ನೀವ್ ಎಲ್ಲರ ಕೈ ಹಾಕಿ ನೋಡ್ರಿ ಹಸಿ ಇರ್ತದೆ. ಯಾವ್ದೇ ಸೋಗೆ ನಾವು ತೆಗ್ದಾಕಲ್ಲ, ಹೊರಗೆ ಇಲ್ಲೇ ಇರ್ತವೆ, ಎಲ್ಲ ಇಲ್ಲೇ ಇದೆ. ನಮ್ಮಲ್ಲಿ ಏನಂತಾರೆ, ಮರಗಳು ಒತ್ತಿದ್ರೆ ಫಸಲು ಬಿಡಲ್ಲ ಅಂತಾರೆ. ನಿಮ್ಗೆ ಗೊತ್ತಿರ ನೋಡಿ, ಇದು ಹಲಸಿನಕಾಯಿ ಮರ ನಾನು ನಟ್ಟಿದ್ದು ಬೀಜನ ಸಸಿ ತಂದು ನಟ್ಟಿದ್ದೆ. ಇದ್ರ ಹಣ್ಣನ್ನು ಹಕ್ಕಿ ಪಕ್ಷಿ ತಿಂದು ನೋಡಿ ಇಲ್ಲಿ ಹಾಕಿದಾವೆ. ಅದ್ ಹಾಕ್ಬೇಕಾರೆ ಅಡಿಕೆ ಮರದ ಬಡ್ಡಿ ತಗೊಂಡು ಹಾಕಿದ ನೋಡ್ರಿ. ನೋಡಿ ತಗೊಂಡು ಹಾಕಿರೋದ. ಈ ಅಡಿಕೆ ಮರ ಏನಾರ ಫಸಲು ಕಡಿಮೆ ಬಿಟ್ಟಿದೆ ನೋಡ್ರಿ.
ಇಲ್ಲ ಇಲ್ಲ ಎರಡು ಒಟ್ಟಿಗೆ ಹುಟ್ಟಿದಾವೆ. ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಬೀಜ ಬಿದ್ದು ಅದು ಹುಟ್ಟಿದೆ, ಅಲ್ಲೊಂದು ಹುಟ್ಟಿದೆ. ಹೌದು, ಅಡಿಕೆ ಕಾಯಿ ಅಷ್ಟು ಬಿದ್ದು ಹುಟ್ಟಿದೆ. ಯಾಕೆ ಬೇಸರ ಎಲ್ಲ ಹುಟ್ಟೋದು ಇಲ್ಲಿ, ಎಲ್ಲ ಹುಡ್ತವೆ. ಏನು ಇಷ್ಟ ಆಗಲ್ಲ ಇಲ್ಲಿ. ಹೌದು ಹೌದು ಬಿದ್ದ ಬೀಜಗಳು ನೋಡಿ. ಅಡಿಕೆ ಮರ ಫಸ್ಟ್ ಕ್ಲಾಸ್ ಫಸಲು ಬಿಟ್ಟಿದೆ. ಹೌದು. ಅದೆರಡು ಒಟ್ಟಿಗಿದ್ರು ಹಾ. ಏನಂತಾರೆ ನಮ್ಮಲ್ಲಿ ಏನ್ ಮಾಡ್ತೀವಿ, ಮರನ ಕುಯ್ದು ಹಾಕ್ಬಿಡ್ತೀವಿ. ಹೌದೌದು. ಇದು ಮರ ಇದ್ರೆ ಫಸಲು ಬಿಡ. ಫಸ್ಲು ಬಿಡಲ್ಲ. ಏನಾಗಿದೆ ಅದ್ರ ಅಡಿಕೆ ಮರದ ಫಸಲು? ಹೌದು ಚೆನ್ನಾಗಿದೆ. ಅಡಿಕೆ ಮರದ ಕೆಳಗಿದ್ರೆ ತೊಂದ್ರೆ ಇಲ್ಲ, ಅಡಿಕೆ ಮರದ ಮೇಲೆ ಹೋಗ್ಬಾರ್ದು ಅಷ್ಟೇ. ಹೌದೌದು. ಆಮೇಲೆ ನೋಡಿ ಇದು ಮಾಗನೆ ಅಂತ. ಏನ್ ಸರ್ ಇದು? ಇದು ಮಾಗನೆ ಅಂತ. ಇದು ಟಿಂಬರಿ ಬರುತ್ತೆ. ಇದು ಸ್ಮೂತ್ ಇದು ಸರ್. ಇದೆಲ್ಲ ಅಷ್ಟೇ, ಇಲ್ಲೆಲ್ಲ ಒಂದೊಂದಿದೆ ನೋಡಿ. ಎಲ್ಲ ಇದು ಅಲ್ಲಲ್ಲಿ ಹಾಕಿದ್ದೀರಾ? ಅಲ್ಲಲ್ಲಿ ಹಾಕಿದ್ದೀನಿ. ಅಂದ್ರೆ ಈಗ ನೀವು ಹೇಳೋ ಪ್ರಕಾರ ಮಿಶ್ರ ಬೆಳೆ ಅನ್ನೋದು ಹೌದು. ರೈತನಿಗೆ ಒಂದು ಬೆಸ್ಟ್ ಸೋರ್ಸ್. ಬೆಳಿಬೇಕು, ಹಾಕಬೇಕು. Income ಈಗ ಅಡಿಕೆ ಅಕಸ್ಮಾತ್ ಒಣಗೋತಪ್ಪ, ಹೌದು, ಅವಾಗ ಏನ್ ಮಾಡೋದು? ಏನು ಮಾಡಂಗಿಲ್ಲ. ಒಂದ್ 50 ಲಕ್ಷ ಮರ ಕಡಿದು ಜೀವನ ಹೌದು ಮಾಡ್ಬೋದಾ? ಹೌದು ಖಂಡಿತ. ಇನ್ಕಮ್ ಸೋರ್ಸ್ ತರ ಒಂದ್ 4-5 ಕ್ರಾಪ್ ಅಂತೂ ಇದೆ. ಅದ್ರಿಂದ ನಾವು ನೋಡ್ಕೊಂಡಿದ್ರೆ ಸರ್ ಇನ್ಕಮ್ ನಾವು ಟರ್ನ್ ಓವರ್ ನೀವು 1 ಎಕರೆ ಅಡಿಕೆ ಒಳಗೆ ಎಲ್ಲದನ್ನು ನೀವು 1 ಎಕರೆ ಇದ್ದಾಗ ಮನೆ ಮೇಂಟೈನ್ ಮಾಡೋದೇ ಬೇಕಾಗಿದೆ. ಲೇಬರ್ ಬೇಡ. ಮನೆ ಮಾಡೋದು ಲೇಬರ್ ಖರ್ಚು ಉಳಿತು. ಖರ್ಚಿಲ್ಲ. ಕಳೆನೂ ನಾವೇ ಇದ್ರ ಕಳೆನೂ ನಾವು ಹೆಚ್ಚು ಕಡಿಮೆ ನಾವು ಚೆನ್ನಾಗಿದ್ದಾಗ ಹೆಂಗಿದ್ದಾಗ ನಾವೇ ಅಡ್ಡಾಡ್ಕೊಂಡು ಕಿತ್ಬಿಡ್ತೀವಿ. ಬರೋದ್ವಾಗ ಅಲ್ಲೊಂದ್ ಇನ್ನೊಂದ್ ಗಿಡ ಕಿತ್ಕೊಂಡು ಹೋಗಿ ಮುಗಿದೋಯ್ತು. 1 ಎಕರೆ ಹಾಕೊಂಡಾಗ ನಮಗೆ ಈ ಸಣ್ಣ ಪುಟ್ಟ ಬೆಳೆಗಳು ಖರ್ಚು ಮೇಂಟೈನ್ ಮಾಡ್ಕೊಂಡು ಅಡಿಕೆ ದುಡ್ಡು ಪೂರ್ತಿ ಉಳಿಸಬಹುದು. ಖಂಡಿತವಾಗಿ ಉಳಿಸಬಹುದು. ಅಡಿಕೆ ದುಡ್ಡು ಪೂರ್ತಿನ ಸಣ್ಣ ಪುಟ್ಟ ಬೆಳೆ ಬೆಳ್ಕೊಂಡ್ರೆ ಅಡಿಕೆ ದುಡ್ಡು ಪೂರ್ತಿ ಉಳಿಸಬಹುದು. ಆ ತರ ನಾವು ಮಾಡ್ಕೊಂಡು ಅದೇ ಸರ್. ಈಗ ಬರೀ 1 ಎಕರೆ ಮಿನಿಮಮ್ ಒಂದು 3-4 ಲಕ್ಷ ರೂಪಾಯಿ ಉಳಿಸಬಹುದು. 1 ಎಕರೆ ಇವತ್ತಿನ ಅಡಿಕೆ ರೇಟ್ ನಲ್ಲಿ 4 ಲಕ್ಷ ರೂಪಾಯಿ ಉಳಿಸಬಹುದು 1 ಎಕರೆ ಅಡಿಕೆಗೆ. ಸರ್ ಕೋಕೋ ಬಂದ್ಬಿಟ್ರೆ ಅದೇ ಅಲ್ಲ, ಅದೆಲ್ಲ ಖರ್ಚಿಗೆ ಹೋಗ್ಲಿ, ಗೊಬ್ಬರ ಅಂದ್ರೆ ನಾವು ಏನ್ ಎಕ್ಸ್ಟ್ರಾ ಬೆಳಿತೀವಿ ಅದೆಲ್ಲ ಅಲ್ಲಿಗೆ ಹೋಗಿ ಖರ್ಚಿಗೆ ಹೋಗ್ಬಿಡ್ಲಿ. ನಮ್ದು ಏನ್ ಅಡಿಕೆ ಇದೆ ಅದು ನೆಟ್ ಪ್ರಾಫಿಟ್ 4-5 ಲಕ್ಷ. 4 ಲಕ್ಷ ಮಿನಿಮಮ್. 4 ಲಕ್ಷ. ಒಂದ್ 8 ಕ್ವಿಂಟಲ್ ಬೆಳೆದ್ರು ಒಣ ಅಡಿಕೆನ 4 ಲಕ್ಷ ರೂಪಾಯಿ ಇನ್ಕಮ್. ನಿಮಗೆ ಒಂದು ಉದಾಹರಣೆ, ನಾವೀಗ ಲೆಕ್ಕ ಏನು ಇಟ್ಕೊಂಡಿರೋದಿಲ್ಲ. ನಾನು ಹೇಳೋದಪ್ಪ, ನಾನು ಇದನ್ನ ಸಾಲ ಮಾಡ್ಕೊಂಡಿದ್ದೆ 9 ಎಕರೆ. ಇದ್ರಲ್ಲಿ ದುಡಿಮೆ ಮಾಡಿ ಮನೆ ಕಟ್ಟಿ ಮಕ್ಕಳೆಲ್ಲ ಓದಿಸ್ಕೊಂಡು ಇಷ್ಟು ಡೈರಿ ಕೊಟ್ಟಿಗೆ ಮನೆ ಆಳಾರಿ ಇದೆಲ್ಲ ಮಾಡ್ಕೊಂಡು ಮಗನಿಗೆ ಅಂಗಡಿ ಮಾಡ್ಕೊಟ್ಟಿದ್ದೀನಿ ಸಕ್ರಮಣದಲ್ಲಿ. ಅವನು ಅಂಗಡಿ ಮಾಡ್ಕೊಂಡಿದ್ದಾನೆ. ಇಷ್ಟೆಲ್ಲ ಮಾಡ್ಕೊಂಡು ಈಗ 9 ಎಕರೆ ಫಸ್ಟ್ ತಗೊಂಡಿದ್ದು. ಈಗ ನನ್ನ ಹತ್ರ 26 ಎಕರೆ ಇದೆ ಲ್ಯಾಂಡ್. ಇದನ್ನೆಲ್ಲ ಕೊಂಡಿರೋದು ಇದ್ರ ಲಾಭದಲ್ಲೇ, ಇದ್ರ ಬಂದಿರೋ ಲಾಭದಲ್ಲೇ. ಹಂಗೆ ಅಲ್ಲಿಗೆ ಲಾಭ ಬರ್ದಲ್ಲೇ ಮಾಡಕ್ ಆಗುತ್ತಾ? ನಾವು ತಿಂದು ಉಂಡು ವೆಹಿಕಲ್ ಇಟ್ಕೊಂಡು ಎಲ್ಲಾ ಮಾಡ್ಕೊಂಡು. ಹೌದು. ಅದೇ ಈಗ ಕೆಲವರು ಹೇಳೋರಿಗೆ ನೀವು ಈ ತರ ಎಲ್ಲ ಮಿಶ್ರ ಬೆಳೆ ಹಾಕೊಂಡು ತೋಟ ಹಾಳು ಮಾಡ್ಕೊಂತೀರಾ ಮತ್ತೊಂದು ಅಂತ ಹೇಳೋರಿಗೆ ಇದೇ ಉದಾಹರಣೆ. ನಾವು ತಾಂಡಿ ನಾವು ಬೆಳಿತಿರೋದೇ ಉದಾಹರಣೆ. ಹೌದು. ನನ್ನ ಆಸೆಟ್ ಎಲ್ಲ ಲೆಕ್ಕ ಹಾಕಿದ್ರೆ 26 ಎಕರೆ ಜಮೀನಿದೆ. ಈಗ ಜಮೀನೇ ಇನ್ನು ಮನೆ ಸೈಟು ಹಾಳಾರಿ ಅವು ತಗೊಂಡ್ರು ಎಕ್ಸ್ಟ್ರಾ ಇರ್ತವೆ. ಆಮೇಲೆ ವೆಹಿಕಲ್ ತಗೊಂಡ್ರು ಅವೆಲ್ಲ ದುಡ್ಡು ಕೊಟ್ಟೆ ತಗೊಂಡಿರ್ತೀವಿ. ಯಾವ್ದು ಮತ್ತೆ ಯಾವ್ದೇ ಬ್ಯಾಂಕಲ್ಲಿ ಸಾಲ ಮಾಡಿಲ್ಲ 1 ರೂಪಾಯಿ. ಅವಾಗ ಮಾಡ್ತಿದ್ವಿ ಫಸ್ಟ್ ಬಂದ್ ವಸ್ತ್ರಲ್ಲಿ. ಈಗ ನಾವ್ ಯಾವ್ದೇ ಬ್ಯಾಂಕಲ್ಲಿ ಸಾಲ ತಗೊಂಡಿಲ್ಲ, 1 ರೂಪಾಯಿನೂ ಕೂಡ ತಗೊಂಡಿಲ್ಲ. ಒಂದು ಕ್ರಾಪ್ ಲೋನ್ ನಾವ್ ಎಷ್ಟು ಬೇಕು ಅಷ್ಟೆಲ್ಲ ಮಾಡೋಣ, ಸಾಧ್ಯವಾದಷ್ಟು ಉಳಿಸ್ಬೇಕು. ಈ ಲಾಕ್ ಲೋಕ್ ಮಾಡ್ಕೊಂಡು ಹೆಂಗ್ ಬೇಕು ಹಂಗ್ ಮಾಡಕ್ ಹೋಗೋದ್ಕಿಂತ ಆದಷ್ಟು ಉಳಿಸ್ಬೇಕು, ಆದಷ್ಟು ದುಡಿಬೇಕು. ದುಡಿದ್ರೆ ಉಳಿದೇ ಉಳಿಯುತ್ತೆ.